ಒಂದು ವೇಳೆ ಒಬ್ಬ ವ್ಯಕ್ತಿ ಒಂದು ಇಮ್ಮೂವೇಬಲ್ ಪ್ರಾಪರ್ಟಿಯ ಪೊಸೆಷನ್ನಲ್ಲಿ ಇದ್ದಾಗ ಅದು ರಾಂಗ್ಫುಲ್ ಪೊಸೆಷನ್ ಆದಾಗ, ಅಂದರೆ ರಾಂಗ್ಫುಲ್ ಪೊಸೆಷನ್ ಅಂದರೆ ಆತನಿಗೆ ಅದರ ಮೇಲೆ ಅಧಿಕಾರ ಇರೋದಿಲ್ಲ, ಆತನ ಹತ್ತಿರ ಯಾವುದೇ ರೀತಿಯ ಹಕ್ಕು ಇರೋದಿಲ್ಲ, ಅಂತಹ ಒಂದು ಪೊಸೆಷನನ್ನು ರಾಂಗ್ಫುಲ್ ಪೊಸೆಷನ್ ಅಂತೇಳಿ ಕರೆಯಲಾಗುತ್ತೆ. ಈ ರೀತಿಯಾಗಿ ಯಾವುದೇ ಇಮ್ಮೂವೇಬಲ್ ಪ್ರಾಪರ್ಟಿಯ ರಾಂಗ್ಫುಲ್ ಪೊಸೆಷನಲ್ಲಿ ಇದ್ದಾಗ ಯಾವ ವ್ಯಕ್ತಿ ನಿಜವಾದ ಹಕ್ಕನ್ನು ಹೊಂದಿರ್ತಾನೆ, ಅಂದರೆ ಆ ಇಮ್ಯೂಬಲ್ ಪ್ರಾಪರ್ಟಿಯ ಮೇಲೆ ಅದರ ಪೊಸೆಷನನ್ನು ಹೊಂದುವಂತಹ ಒಂದು ಹಕ್ಕನ್ನು ಹೊಂದಿರ್ತಾನೆ, ಅಂತಹ ವ್ಯಕ್ತಿಗೆ ಈ ರಾಂಗ್ಫುಲ್ ಪೊಸೆಷನ್ ಹೊಂದಿರುವಂತಹ ವ್ಯಕ್ತಿ ಕೊಡಬೇಕಾದಂತಹ ಪ್ರಾಫಿಟ್ ಅಥವಾ ಕಂಪನ್ಸೇಷನನ್ನು ಮೆನ್ಸೆ ಪ್ರಾಫಿಟ್ಸ್ ಅಂತೇಳಿ ಕರೆಯಲಾಗುತ್ತೆ. CPCಯ ಸೆಕ್ಷನ್ 12 ಸಬ್ಸೆಕ್ಷನ್ 12ನ ಪ್ರಕಾರ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪ್ರಾಪರ್ಟಿಯ ರಾಂಗ್ಫುಲ್ ಪೊಸೆಷನಲ್ಲಿ ಇದ್ದಾಗ ಆ ಪ್ರಾಪರ್ಟಿಯಿಂದ ಒಂದು ಗಳಿಸುವಂತಹ ಒಂದು ಪ್ರಾಫಿಟ್ ಏನಿದೆಯಲ್ಲ ಅದು ಮೆನ್ಸೆ ಪ್ರಾಫಿಟ್ಸ್ ಆಗುತ್ತೆ. ಈ ಮೆನ್ಸೆ ಪ್ರಾಫಿಟ್ಸ್ನಲ್ಲಿ ಆ ಪ್ರಾಫಿಟ್ ಮೇಲೆ ಆಗುವಂತಹ ಇಂಟ್ರೆಸ್ಟ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಆದರೆ ಆ ಮೆನ್ಸೆ ಪ್ರಾಫಿಟ್ಸ್ನಲ್ಲಿ ಆ ರಾಂಗ್ಫುಲ್ ಪೊಸೆಷನ್ನಲ್ಲಿರುವಂತಹ ವ್ಯಕ್ತಿ ಆ ಒಂದು ಪ್ರಾಪರ್ಟಿಯಲ್ಲಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡಿದಾಗ ಆ ಇಂಪ್ರೂವ್ಮೆಂಟ್ಸ್ನಿಂದ ಆದಂತಹ ಒಂದು ಏನು ಪ್ರಾಫಿಟ್ ಇರುತ್ತೆ ಆ ಪ್ರಾಫಿಟ್ ಈ ಮೆನ್ಸೆ ಪ್ರಾಫಿಟ್ಸ್ನಲ್ಲಿ ಇನ್ಕ್ಲೂಡ್ ಇರೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ, ಎ ಅನ್ನುವಂತಹ ವ್ಯಕ್ತಿ ಒಂದು ಮನೆಯನ್ನು ಹೊಂದಿರ್ತಾನೆ, ಅದನ್ನು ಬಿ ಅನ್ನುವಂತಹ ವ್ಯಕ್ತಿ ಒಂದು ವರ್ಷದವರೆಗೆ ಇಲ್ಲೀಗಲ್ ಆಗಿ ಅಕ್ಯುಪೈ ಮಾಡ್ಕೊಂಡಿರ್ತಾನೆ. ಒಂದು ವೇಳೆ ಆ ಮನೆಯನ್ನು ರೆಂಟಿಗೆ ಕೊಟ್ಟಿದ್ರೆ ಒಂದು ತಿಂಗಳಿಗೆ 20,000 ರೂಪಾಯಿ ಹಣ ಬರುತ್ತನ್ನೋದಾದರೆ ಒಂದು ವರ್ಷಕ್ಕೆ 2,40,000 ರೂಪಾಯಿ ಆಗುತ್ತೆ. ಸೊ ಈ ಒಂದು 2,40,000 ಪ್ಲಸ್ ಇಂಟ್ರೆಸ್ಟನ್ನು ಆ ರಾಂಗ್ಫುಲ್ ಅಕ್ಯುಪೈ ಯಾರು ಮಾಡಿಕೊಂಡಿದ್ದಾರೆ ಅಂತಹ ವ್ಯಕ್ತಿ ಯಾರು ಓನರ್ ಇರ್ತಾರೆ ಆತನಿಗೆ ಕೊಡಬೇಕು. ಸೊ ಇದನ್ನು ಮೆನ್ಸೆ ಪ್ರಾಫಿಟ್ಸ್ ಅಂತೇಳಿ ಕರೆಯಲಾಗುತ್ತೆ.